ಎಲ್ಲೋ ನಮಸ್ಕಾರ. ನಮ್ಮ ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕ ಆದ್ಮೇಲೆ ಕನ್ನಡ ಜನರಿಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಇದ್ದಾರೆ ಗುರು. ಒಳ್ಳೆ ಮ್ಯಾಚ್ ಗುರು. CSK ವರ್ಸಸ್ RR ಯಾರು ಗೆಲ್ತಾರೆ ಗುರು? ಬನ್ನಿ ಒಂದ್ ಸ್ವಲ್ಪ ಪ್ರಿವ್ಯೂ ನೋಡ್ಕೊಂಬ. ಯಾರು ಗಟ್ಟಿ ಯಾರು ಜಟ್ಟಿ ಆಗಿರೋ ಬನ್ನಿ ನೋಡ್ಕೊಂಬರ. ನಾವು 5 ನಿಮಿಷದಲ್ಲಿ ಪಟಾಪಟ ಅಂತ ಹೇಳಿ ನೋಡ್ಕೊಂಡ್ ನೋಡೋಣ ಬನ್ನಿ ಗುರು. ಮೊದಲು CSK ಬಗ್ಗೆ ಗುರು. ಮೊದಲು CSK ಇಂಪಾರ್ಟೆಂಟ್ ನ್ಯೂಸ್ ಏನಂದ್ರೆ ಗುರು, ನಮ್ಮ ಧೋನಿ ಅವರು ಗೊತ್ತಿಲ್ಲ ಗುರು. ಧೋನಿ ಅವರು ಅಂದ್ರೆ ಈಗ ನಡೀತಾ ಇರೋದು ಎಲ್ಲಿ ಅಂದ್ರೆ ಗುವಾಹಟಿಯಲ್ಲಿ ನಡೀತಾ ಇದೆ ಗುರು. ಇದು ಒಂದು RR ನ ಸೆಕೆಂಡ್ ಗ್ರೌಂಡ್ ಗುರು. ಇಲ್ಲಿ RR ವಿನ್ ಆಗ್ಬೋದು ಅಂತ ಚಾನ್ಸ್ ಐತೆ ಗುರು. ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ CSK ಅಂದ್ರೆ ಗುರು, ಧೋನಿ ಅವರು ಬರ್ತಾರೆ. MSD ಅವರು ಚೆನ್ನೈಲಿ ಉಳ್ಕೊಂಡವ್ರೆ. ಧೋನಿ ಅವರು ಸುಮಾರು 3 ಮ್ಯಾಚ್ ಅವೈಲಬಲ್ ಅಂತ ಇದ್ಬತ್ತೈತೆ ಗುರು. ESPN ಪ್ರಕಾರ 3 ಮ್ಯಾಚ್ ಅವೈಲಬಲ್ ಇದೆ ಅಂತ ಬರ್ತಾರೆ. ಧೋನಿ ಅವರು ಒಂದು ಗುವಾಹಟಿಗೆ ಬಂದಿಲ್ಲ, ಇವರು ಒಂದು ಪ್ಲೇ ಗ್ರೌಂಡ್ಗೆ ಬರ್ತಾ ಇಲ್ಲ ಗುರು. ಏನ್ ಮಾಡೋದು ಅಂತ ನಮ್ದು CSK ಅವರಿಗೆ ಒಂದು ದೊಡ್ಡ ಶಾಕ್ ಆಗಿದೆ. ನೆಕ್ಸ್ಟ್ ಏನಂದ್ರೆ ಡೆವಾಲ್ಡ್ ಬ್ರೇವ್ಸ್ ಗುರು. ಡೆವಾಲ್ಡ್ ಬ್ರೇವ್ಸ್ ಕೂಡ ಬರ್ತಾ ಇಲ್ಲ. ಡೆವಾಲ್ಡ್ ಬ್ರೇವ್ಸ್ ಒಬ್ಬ ಬೌಲರ್ ಗುರು, ಮತ್ತೆ ಆಲ್ರೌಂಡರ್, ಮತ್ತೆ ಗುರು ಒಬ್ಬ ಕ್ರಿಕೆಟರ್ ಗುರು, ಅಂದ್ರೆ ಬ್ಯಾಟರ್ ಆಡ್ತಾರೆ ಗುರು. ಡೆವಾಲ್ಡ್ ಬ್ರೇವ್ಸ್ ಯಾವ ರೀತಿ ಆಡ್ತಾರೆ ನೀವು ನೋಡ್ಬೋದು. ಹೋದ್ ಸರಿ ಎಲ್ಲ 2025 ಡೆವಾಲ್ಡ್ ಬ್ರೇವ್ಸ್ ಅವ್ರಿಗೆ ಎಂತ ಮ್ಯಾಚ್ ಎಂತ ಇನ್ನಿಂಗ್ಸ್ ಗಳನ್ನ ಗೆಲ್ಸಿರೋದು ಗುರು. ಡೆತ್ ಓವರ್ ಅಲ್ಲಿ 6-4 ಗಳನ್ನ ಹೊಡೆದು ಈ CSK ನ ತಂದವರೇ ಗುರು. ಮತ್ತೆ ಒಳ್ಳೊಳ್ಳೆ ಬೌಲಿಂಗ್ ಕೂಡ ಅಟ್ಯಾಕ್ ಮಾಡೋರೆ ಗುರು. ಬನ್ನಿ ನಾವು CSK ಬಗ್ಗೆ ಬ್ಯಾಟರ್ಸ್ ಯಾರ್ಯಾರವ್ರೆ ಗುರು, ಆಲ್ರೌಂಡರ್ ಯಾರವ್ರೆ, ಮತ್ತೆ ಬೌಲಿಂಗರ್ ಯಾರವ್ರೆ ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ಯಾರ್ಯಾರ ಋತುರಾಜ್ ಗಾಯಕ್ವಾಡ್ ಬರ್ತಾರೆ ಅವರು. ಸೆಕೆಂಡ್ MS ಧೋನಿ, ಸಂಜು ಸ್ಯಾಮ್ಸಂಗ್, ಡೆವಾಲ್ಡ್ ಬ್ರೇವಿಸ್, ಅಕ್ಷಯ್ ಮಾತ್ರೆ, ಆಮೇಲೆ ಮಾರ್ಥವ್ ಶಾರ್ಟ್ಸ್, ಮತ್ತೆ ಸರ್ಫರಾಜ್ ಖಾನ್, ಊರ್ವಿಲ್ ಪಟೇಲ್, ಕಾರ್ತಿಕ್ ಶರ್ಮಾ, ಇವ್ರು ಬ್ಯಾಟರ್ಸ್ ಬರ್ತಾರೆ ಗುರು. ನೆಕ್ಸ್ಟ್ ಯಾರು ಬರ್ತಾರೆ ಆಲ್ರೌಂಡರ್ ಯಾರಂದ್ರೆ ಶಿವಮ್ ದುಬೆ ಅವರೇ ಗುರು, ಮತ್ತು ಜಮೀನ್ ಹೋರ್ಟನ್ ಅವರೇ, ಅಮಿಲ್ ಕಂಬಿ ಅವರೇ ಗುರು. ನೆಕ್ಸ್ಟ್ ರಾಮಕೃಷ್ಣ ಘೋಷ್, ಜಾಕ್ಷನ್ ಫೋರ್ಕನ್, ಮತ್ತೆ ಅಮರ್ ಖಾನ್, ಪ್ರಶಾಂತ್ ವೀರು, ಇವರೆಲ್ಲ ಆಲ್ರೌಂಡರ್ ಬರ್ತಾರೆ. ಯಾರು ಅಂದ್ರೆ ಮತ್ತೆ ಇವರೆಲ್ಲ ಆಲ್ರೌಂಡರ್ ಬಂದ್ರೆ ನೆಕ್ಸ್ಟ್ ಇನ್ಯಾರು ಬೌಲಿಂಗ್ ಯಾರು ಬರ್ತಾರೆ ಅಂದ್ರೆ ಗುರು, ನೂರ್ ಅಹಮದ್, ಖಲೀಲ್ ಅಹಮದ್, ಮತ್ತೆ ರಾಹುಲ್ ಚೌಹಾರು, ಮತ್ತು ಮ್ಯಾಟ್ ಹೆನ್ರಿ, ಅಕಲ್ ಸೊಸೈಟಿ, ಮತ್ತೆ ಶ್ರೇಯಸ್ ಗೋಪಾಲ್, ಗುರ್ಜಾಪಿಟೇಶ್ ಸಿಂಗ್, ಮುಖೇಶ್ ಚೌಧರಿ, ಇಷ್ಟ ಜನ ಬೌಲಿಂಗ್ ಬರ್ತಾರೆ. ಇಷ್ಟು ಜನ ಬೌಲಿಂಗ್ ಅಲ್ಲಿ ಮೋಸ್ಟ್ ಯಾರ್ಯಾರು ತಗೋದು ಅಂದ್ರೆ ಗುರು, ಖಲೀಲ್ ಅಹಮದ್ ತಗೋದು, ನೂರ್ ಅಹಮದ್ ತಗೋದು, ಮ್ಯಾಟ್ ಹೆನ್ರಿ ತಗೋದು, ಅಖಿಲ್ ಹುಸೈನ್ ತಗೋದು, ಮತ್ತೆ ಮುಖೇಶ್ ಚೌಧರಿ ತಗೋದು. ಇಷ್ಟು ಜನ 4 ಜನ 4 ಇಂದ 5 ಜನ ತಗೋಬಹುದು ಗುರು. 4, 5, 20 ಓವರ್ ಆಗೇ ಆಗುತ್ತೆ ನೋಡ್ಬೋದು. 5 ಇಂದ 6 ಜನ ಬೌಲರ್ ತಗೊಂತಾರೆ ಗುರು. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರ ಐತೆ CSK ನೋಡ. CSK ದೊಡ್ಡ ಇಂಪ್ಯಾಕ್ಟ್ ಏನ್ ಗೊತ್ತಿಲ್ಲ, ಜಡೇಜನು ಕೂಡ CSK ಬಿಟ್ಕೊಂಡ್ ಕೊಟ್ಬಿಟ್ಟಾರೆ ಗುರು. ಒಳ್ಳೆ ಮ್ಯಾಚ್ ಆಲ್ರೌಂಡರ್ ಯಾರು ಅಂದ್ರೆ ನಮ್ಮ ಜಡೇಜ ಈಗ ನಮ್ಮ RR ಗೆ ಹೋಗ್ಬಿಟ್ಟವ್ರೆ ನೋಡೋದು. RR ಯಾರು ಅಂತ ಬನ್ನಿ ನೋಡ್ಕೊಂಬರೋಣ. ಬ್ಯಾಟರ್ಸ್ ಯಾರವ್ರೆ, ಮತ್ತೆ ಬೌಲರ್ಸ್ ಯಾರವ್ರೆ, ಮತ್ತೆ ಆಲ್ರೌಂಡರ್ ಯಾರವ್ರೆ ಬನ್ನಿ. ಮೊದಲು ಬ್ಯಾಟರ್ಸ್ ನೋಡ್ಕೊಂಬರೋಣ. ಬ್ಯಾಟರ್ಸ್ ಮತ್ತೆ ಯಶಸ್ವಿ ಜೈಸ್ವಾಲ್ ಗುರು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಮನ್ಸ್ ಗುರು. ಹೆಂಗ್ ಆಡ್ತಾರೆ ಅಂದ್ರೆ ಯಶಸ್ವಿ ಜೈಸ್ವಾಲ್. ನೆಕ್ಸ್ಟ್ ಬರೀ ವೈಭವ್ ಸೂರ್ಯವಂಶಿ, ಇವರಿಬ್ರು ಪಕ್ಕ ಓಪನಿಂಗ್ ಬರ್ತಾರೆ ಗೊತ್ತು. ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಸುಮಾರು 16 ಇಂದ 17 ವರ್ಷ ಗುರು. ಹೆಂಗೆ ಆಡ್ತಾರೆ ಅಂದ್ರೆ ಅವರು ಹೊಡೆದಿದ್ದೆಲ್ಲ 6 ಪಾಸ್ಟ್ IPL ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಟ್ಟಾರೆ ಗುರು. 2025 ವೈಭವ್ ಸೂರ್ಯವಂಶಿ ನೋಡ್ಬೇಕು, ಕಾದ್ ನೋಡ್ಬೇಕು ಅವರು. ನೆಕ್ಸ್ಟ್ ಯಾರು ಸಿಮ್ರಾನ್ ಇಟ್ಮೈರ್, ಮತ್ತೆ ಧ್ರುವ ಜೋರೆಲ್ ಅವರೇ ಗುರು, ಡೆವಿನ್ ಫೆರಿನೈನ್, ಮತ್ತೆ ಆಮೇಲೆ ಶುಭಾನ್ ದುಬೆ, ಡೂಲೆ ಪಿಂಟೋರಿಯನ್ಸ್, ಅಮರ್ ಖಾನ್, ಪೆರೋ, ರವೀರ್ ಸಿಂಗ್, ಇಷ್ಟನ್ ಅವರೇ ಗುರು. ನೆಕ್ಸ್ಟ್ ಆಲ್ರೌಂಡರ್ ಯಾರು ಅಂದ್ರೆ ರಿಯಾನ್ ಪರಾಗ್, ಜಡೇಜಾ, ದುಶಾಂತ್ ಶಂಕರ್, ಯದುವೀರ್ ಸಿಂಗ್ ಚೌಹಾನ್, ಸ್ಯಾಮ್ ಕರನ್, ಇಷ್ಟು ಜನ ಆಲ್ರೌಂಡರ್ ಅವರಿಗೂ. ಬೌಲಿಂಗ್ ಯಾರ್ಯಾರು ಅಂದ್ರೆ ಬನ್ನಿ ನೋಡೋಣ. ಜಾಮ್ರಾ ಅಚ್ಚಾರು, ರವಿ ಬಿಷ್ಣಯ್, ಸವೀರ್ ಶಾನ್, ತುಷಾರ್ ದೇಶಪಾಂಡೆ, ನಂದೀರ್ ಭಾರ್ಗವ್, ಮತ್ತೆ ಬಿಜ್ರೇಶ್ ಶರ್ಮಾ, ವಿಘ್ನೇಶ್ವರ್ ಪುತ್ತೂರ್, ಇಷ್ಟು ಜನ ಬೌಲರ್ ಅವರೇ ಗುರು. ಇನ್ನ 3-4 ಜನ ಬೌಲರ್ ಅವರೇ ನೋಡುದು. ಇಷ್ಟು ಜನ ಅವರೇ ಗುರು. ನನ್ಗೇನ ಮ್ಯಾಚ್ ಅನಿಸ್ತಾ ಇದೆ, RR ಮ್ಯಾಚ್ ಗೆಲ್ಲುತ್ತೆ ಅನಿಸ್ತಾ ಇದೆ ಗುರು. ಯಾಕೆಂದ್ರೆ ಒಂದ್ ಕಡೆ ಧೋನಿ ಇಲ್ಲ, ಒಂದ್ ಕಡೆ ಡೆತ್ ಓವರ್ ಬಂದು ಧೋನಿ ಆಡಕ್ಕಾಗಲ್ಲ. ಧೋನಿ ಅವರಿಂದ 3-4 ಮ್ಯಾಚ್ ಅವೈಲಬಲ್ ಇಲ್ಲ, ಮತ್ತೆ ಡೆವಾಲ್ಡ್ ಬ್ರೇವಿಸ್ ಇಲ್ಲ, ಜಡೇಜಾ ಬೇರೆ ಬಿಟ್ಕೊಂಡ್ ಕೊಟ್ಟವರೇ ಗುರು. ನೋಡ್ಕೊಂಬೋದು CSK ಎಷ್ಟೊಂದು ಫಾಲ್ಟ್ಗಳು ಆಗವೆ. ಆದ್ರೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂದ್ರೆ ಸಂಜು ಸ್ಯಾಮ್ಸಂಗ್ ಅವರೇ, ಮತ್ತೆ ಋತುರಾಜ್ ಗಾಯಕ್ವಾಡ್. ಸಂಜು ಸ್ಯಾಮ್ಸಂಗ್ ಫಸ್ಟ್ ಆಯುಷ್ ಮಾತ್ರ ಬರ್ತಾರೆ ಗುರು. ಅವ್ರು ಏನಾರ ಪಟ್ಟಂತ ಆಡಿದೆ ಮ್ಯಾಚ್ ಗೆಲ್ಲೋದು ಪಕ್ಕ ಫಿಕ್ಸ್ ಇದೆ ಗುರು. ನೆಕ್ಸ್ಟ್ ಬಂದ್ರೆ RR ಕಡೆ ಒಳ್ಳೊಳ್ಳೆ ಬ್ಯಾಟ್ಮನ್ಸ್ ಗಳು, ಒಳ್ಳೊಳ್ಳೆ ಬೌಲಿಂಗ್ ಅವರೇ, ಜೋಪ್ರಾ ಆಚಾರ್ ಅವರೇ ಗುರು, ಮತ್ತೆ ರವಿ ಬಿಷ್ಣು, ಸೌದೀಪ್ ಶರ್ಮಾ ಅವರೇ, ಮತ್ತು ವಿಘ್ನೇಶ್ವರ್ ಪುತ್ತೂರ್, ಬಿಜ್ರೇಶ್ ಶರ್ಮಾ, ಈ ರೀತಿ ಒಳ್ಳೊಳ್ಳೆ ಬೌಲಿಂಗ್ ಅಟ್ಯಾಕ್ ಗಳಿದೆ. CSK ಮೇನ್ ಇಂಪಾರ್ಟೆಂಟ್ ಅಂದ್ರೆ CSK ಬೌಲಿಂಗ್ ಅಟ್ಯಾಕ್ ಗಳು ಸ್ವಲ್ಪ ಕಮ್ಮಿ ಐತೆ. ಬೌಲಿಂಗ್ ಅಟ್ಯಾಕು ಕಮ್ಮಿ ಐತೆ. ಬ್ಯಾಟಿಂಗ್ ಸ್ವಲ್ಪ ನೋಡ್ಬೋದು, ಈಕ್ವಾಲಿಟಿ ನೋಡ್ಬೋದು. ಶಿವಮ್ ದುಬೆ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಒಳ್ಳೆ ಫಾರ್ಮ್ ಅಲ್ಲಿ ಅವರೇ. ಸಂಜು ಸ್ಯಾಮ್ಸಂಗ್ ಎಲ್ಲ ನೋಡ್ಬೋದು. ಬ್ಯಾಟಿಂಗ್ ಸುಮಾರು ಅಂದ್ರೆ 220-230 ದಾಟಿರೆ ಗುರು. CSK ಪಕ್ಕ ವಿನ್ ಆಗುತ್ತೆ. ಟಾಸ್ ಏನಾರು ಯಾರು ಗೆದ್ರೆ ನೋಡ್ಬೇಕು. ಟಾಸ್ ಯಾರು ಗೆಲ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುರು. ಇದೊಂದು ಮೇನ್ ಪ್ಲೇ ಗ್ರೌಂಡ್. ಇದೊಂದು ಗುವಾಹಟಿ ಅಂದ್ರೆ ಇದೊಂದು RR ಒಂದು ಪ್ಲೇ ಗ್ರೌಂಡ್, ಸೆಕೆಂಡ್ ಗ್ರೌಂಡ್ ಇರ್ಬೋದು. ಇಲ್ಲಿ RR ಚೆನ್ನಾಗಿ ಆಡಿರ್ತಾರೆ. ಇದು RR ಬ್ಯಾಟಿಂಗ್ ಗ್ರೌಂಡ್ ಆಗಿರೋದು ಗುರು. ನೋಡ್ಬೋದು ಇಷ್ಟು ಚೆನ್ನಾಗಿ ಐತೆ ಗುರು. ಇಷ್ಟು ಚೆನ್ನಾಗಿ ನಾವು ಯಾರನ್ನ ಪ್ರೆಡಿಕ್ಟ್ ಮಾಡಕ್ಕೆ ಅಂತ ಆಗ್ತಲ್ಲ ಗುರು. ನನ್ನ ಪ್ರೆಡಿಕ್ಟ್ ಏನಪ್ಪಾ ಅಂದ್ರೆ ಮೋಸ್ಟ್ಲಿ ಒಂದು ಸ್ವಲ್ಪ RR ಗೆ ಜಾಸ್ತಿ ಪಾಯಿಂಟ್ ಸ್ವಲ್ಪ RR ಗೆ ಐತೆ. ಸೆಕೆಂಡ್ ಪಾಯಿಂಟ್ CSK ಐತೆ. ನೋಡ್ಕೊಬೇಕು ಯಾರು ಗೆಲ್ತಾರೆ ಅಂತ ಕಾದ್ ನೋಡ್ಬೇಕಾಯ್ತು ಗುರು. ಈ ರೀತಿ ಟಫ್ ಐತೆ ಗುರು. ಟೀಮ್ ಮಾತ್ರ ಮ್ಯಾಚ್ ಮಾತ್ರ ಮಿಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.